ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ PWD ಪರೀಕ್ಷಾ ದಿನಾಂಕ ಪ್ರಕಟ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ. ಇದರ ಜೊತೆಗೆ ಈ ಒಂದು ಪರೀಕ್ಷೆಗೆ ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ಕೂಡ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತು PWD ಇಲಾಖೆಯಲ್ಲಿರುವಂತಹ 660 ಸಹಾಯಕ ಇಂಜಿನಿಯರ್ ಮತ್ತು 330 ಕಿರಿಯ ಇಂಜಿನಿಯರ್ ಹುದ್ದೆಗಳ ಒಂದು ಪರೀಕ್ಷಾ ದಿನಾಂಕ ಪ್ರಕಟವಾಗಿರುತ್ತೆ. KPSC ಅವರು ಈ ಒಂದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿರ್ತಾರೆ. ಸೊ ಯಾವಾಗಿದೆ ಪರೀಕ್ಷೆ ಅಂತ ನೋಡೋದಾದರೆ, ಸೊ 27/11/2021, ಸೊ 27ನೇ ತಾರೀಕು ನವಂಬರ್ 27ನೇ ತಾರೀಕು ಎಕ್ಸಾಮ್ ಇರುತ್ತೆ. ಅವತ್ತು ಲೋಕೋಪಯೋಗಿ ಇಲಾಖೆಯಲ್ಲಿರುವಂತಹ ಕಿರಿಯ ಅಭಿಯಂತಕರು, ಸಿವಿಲ್ ಇಂಜಿನಿಯರ್ ಯಾರಿದ್ದಾರೆ, ಸೊ ಜೂನಿಯರ್ ಇಂಜಿನಿಯರ್ಗೆ ಎಕ್ಸಾಮ್ ಇರುತ್ತೆ. 27ನೇ ತಾರೀಕು ಇರುತ್ತೆ. ಮಾರ್ನಿಂಗ್ 10 ಗಂಟೆಯಿಂದ 11:30ವರೆಗೂ 1.5 ಅವರ್ ಫಸ್ಟ್ ಪೇಪರ್ ಇರುತ್ತೆ, GK ಪೇಪರ್ ಇರುತ್ತೆ. ಸೊ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, PWD ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ರು, ಸೊ ಸುಮಾರು ಒಂದು ಇಯರ್ಸಿಂದ ಕೂಡ ಪ್ರಿಪೇರ್ ಆಗ್ತಾ ಇದ್ದಾರೆ. ಬಿಕಾಸ್ ನೋಟಿಫಿಕೇಶನ್ ಆಗಿ ತುಂಬ ದಿನ ಆಯಿತು. ಒಂದು ಕೋರ್ಟ್ ಆಗಿರ್ಬೋದು, ಬೇರೆ ಬೇರೆ ಇಶ್ಯೂಸಿಂದ ಎಕ್ಸಾಮ್ ಡಿಲೇ ಹಾಕ್ಕೊಂಡು ಬಂದಿತ್ತು. ಫೈನಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. 27ನೇ ತಾರೀಕು ನವಂಬರ್ 27ನೇ ತಾರೀಕು ಎಕ್ಸಾಮ್ ಇರುತ್ತೆ. ಶನಿವಾರ ಮಾರ್ನಿಂಗ್ 10 to 11:30 GK ಪೇಪರ್ ಇರುತ್ತೆ. ಆಫ್ಟರ್ನೂನ್ 2 to 4 ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಒಂದು ಟೆಕ್ನಿಕಲ್ ಪೇಪರ್ ಇರುತ್ತೆ. ಯಾವತ್ತು 27ನೇ ತಾರೀಕು. ಸೊ ಜೂನಿಯರ್ ಇಂಜಿನಿಯರ್ಗೆ ಎಲಿಜಿಬಲ್ ಯಾರಿದ್ದಾರೆ, ಡಿಪ್ಲೊಮಾ ಇನ್ ಸಿವಿಲ್ ಮಾಡಿದವರು ಎಲಿಜಿಬಲ್ ಯಾರಿರ್ತಾರೆ, ಅವರು ಈ ಒಂದು ಎಕ್ಸಾಮನ್ನು ತಗೋಬಹುದು, ಅಪ್ಲೈ ಮಾಡಿದವರು. ಇನ್ನು 28ನೇ ತಾರೀಕು ನೆಕ್ಸ್ಟ್ ಭಾನುವಾರ 28ನೇ ತಾರೀಕು ನವಂಬರ್ 28ನೇ ತಾರೀಕು ಅವತ್ತು ಅಸಿಸ್ಟೆಂಟ್ ಇಂಜಿನಿಯರ್, ಸಹಾಯಕ ಇಂಜಿನಿಯರ್ನ ಒಂದು ಗ್ರೇಡ್ 1 ಏನು ಹುದ್ದೆ ಇದೆ ಅದಕ್ಕೆ ಒಂದು GK ಪೇಪರ್ ಇರುತ್ತೆ. ಮಾರ್ನಿಂಗ್ 1.5 ಅವರ್ 10 to 11:30 GK ಪೇಪರ್ ಇರುತ್ತೆ. ಆಫ್ಟರ್ನೂನ್ 2 to 4 ಟೆಕ್ನಿಕಲ್ ಪೇಪರ್ ಇರುತ್ತೆ. ಸೊ 27ನೇ ತಾರೀಕು ಜೂನಿಯರ್ ಇಂಜಿನಿಯರ್ಗೆ ಎಕ್ಸಾಮ್ ಇದ್ದರೆ 28ನೇ ತಾರೀಕು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಎಕ್ಸಾಮ್ ಇರುತ್ತೆ. ಇನ್ನು 29ನೇ ತಾರೀಕು ನೆಕ್ಸ್ಟ್ ಸೋಮವಾರ ನವಂಬರ್ 29 ಸೋಮವಾರ ಮಾರ್ನಿಂಗ್ 10 ಗಂಟೆಯಿಂದ 11:30 ಗಂಟೆಗೆ ಸಹಾಯಕ ಇಂಜಿನಿಯರ್ ಆಗಿರ್ಬೋದು ಮತ್ತು ಕಿರಿಯ ಇಂಜಿನಿಯರ್ ಎರಡಕ್ಕೂ ಕೂಡ ಕಂಪಲ್ಸರಿ ಕನ್ನಡ ಅಲ್ಲ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸೊ ಇದು ಯಾರು ಎಲಿಜಿಬಲ್ ಇದ್ದಾರೆ ಅಥವಾ ಯಾರಿಗಿದು ಅಪ್ಲೈ ಆಗುತ್ತೆ ಅವರು ಈ ಎಕ್ಸಾಮನ್ನು ತಗೋಬೇಕಾಗುತ್ತೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಸೊ ಈ 3 ಡೇಟ್ಗಳನ್ನು ನೆನಪಿಟ್ಕೊಳ್ಳಿ, 27, 28 ಹಾಗೂ 29. ಸೊ ಹಾರ್ಡ್ಲಿ ಎಷ್ಟು ದಿನ ಉಳಿತೆ ನಿಮ್ಮ ಎಕ್ಸಾಮ್ಗೆ? ಇವತ್ತು ತಾರೀಕು 26 ಇದೆ. ಸೊ ಇನ್ನು ಎಕ್ಸಾಕ್ಟ್ 1 ಮಂತ್ ಟೈಮ್ ಸಿಗುತ್ತೆ. ಇನ್ನು ಎಕ್ಸಾಕ್ಟ್ 1 ಮಂತ್ ಅಂದರೆ ಒಂದು ಹತ್ರ 29ರಿಂದ 30 ದಿನ ಟೈಮ್ ಸಿಗುತ್ತೆ. ಯಾವ ರೀತಿ ಇವಾಗ ಪ್ರಿಪೇರ್ ಆಗಬೇಕು ಈ ಒಂದು ಶಾರ್ಟ್ ಟೈಮಲ್ಲಿ? ಬಿಕಾಸ್ ಏನಾಗ್ತಾ ಇರುತ್ತೆ, ಸುಮಾರು ಜನ ಎಕ್ಸಾಮ್ಗೆ ಗ್ಯಾಪ್ ಆಗಿರುತ್ತೆ, ಬಿಕಾಸ್ ಕೋರ್ಟ್ ಇಶ್ಯೂ ನಡೀತಾ ಇತ್ತು. ಸೊ ಆವಾಗ ಯಾವಾಗ ಎಕ್ಸಾಮ್ ಆಗುತ್ತೆ ಅನ್ನೋದು ಒಂದು ಸರ್ಟನಿಟಿ ಇರಲಿಲ್ಲ, ಅನ್ಸರ್ಟನಿಟಿ ಇತ್ತು. ಸೊ ಹಾಗಾಗಿ ಇವಾಗ ಸಡನ್ ಆಗಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಹಾರ್ಡ್ಲಿ ನಮ್ಮ ಹತ್ರ ಇವಾಗ ಇವತ್ತಿನಿಂದ ಹಿಡಿದ್ರೆ ಒಂದು ಹಾರ್ಡ್ಲಿ 29-30 ದಿನ ಸಿಗುತ್ತೆ, 28 ದಿನ ಅಂತ ಅನ್ಕೊಳ್ಳೋಣ. ಇವತ್ತು 26 ಅಕ್ಟೋಬರ್ ಆಗಿರೋದ್ರಿಂದ 27ನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ಹಾರ್ಡ್ಲಿ 1 ಮಂತ್ ಅಂತ ಅಂದ್ಕೊಂಡ್ರು ಕೂಡ. ಸೊ ಈ ಒಂದು ಶಾರ್ಟ್ ಟೈಮಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು, ಪರೀಕ್ಷೆಗೆ ತಯಾರಿ ಹೇಗೆ ಮಾಡಬೇಕು? ಸೊ ಇಲ್ಲಿ 2 ಪೇಪರ್ ಇರುತ್ತೆ, ಒಂದು GK ಪೇಪರ್ ಇದೆ, ಒಂದು ಟೆಕ್ನಿಕಲ್ ಪೇಪರ್ ಇದೆ. ಇವಾಗ ಟೆಕ್ನಿಕಲ್ ಪೇಪರ್ಗೆ ಫೋಕಸ್ ಮಾಡಬೇಕಾ ಅಥವಾ ಹೇಗೆ ಅಂತ ನೋಡೋದಾದರೆ, ಟೆಕ್ನಿಕಲ್ ಪೇಪರ್ಗೆ ಸರಿಯಾದಂತಹ ಒಂದು ನೋಟ್ಸ್ ಸಿಗಲ್ಲ. ಸೊ ರೆಡಿಮೇಡ್ ಆಗಿ ನೋಟ್ಸ್ ಸಿಗೋದಿಲ್ಲ. ಸೊ ಆಲ್ಮೋಸ್ಟ್ ಯಾರು ಮುಂಚೆಯಿಂದ ಪ್ರಿಪೇರ್ ಆಗ್ತಾ ಇರ್ತಾರೆ ಅವ್ರಿಗೆ ಒಳ್ಳೆಯದು. ಇನ್ನು GK ಪೇಪರ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಫಸ್ಟ್ ನೋಡೋಣ. ನಾನು GK ಪೇಪರ್ಗೆ ಸಜೆಸ್ಟ್ ಮಾಡೋದೇನು ಅಂತಂದರೆ, ಇವಾಗ ಪ್ರೆಸೆಂಟು ಹಳೆ KPSCಯ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು, KPSCಯ GK ಏನು ಓಲ್ಡ್ ಕ್ವಶನ್ ಪೇಪರ್ಸ್ ಏನೇನು ಬೇರೆ ಬೇರೆ ಎಕ್ಸಾಮ್ಸ್ಗೆ KPSC ಅವರು ಏನು ಮಾಡ್ತಾರೆ, KS ಆಗಿರ್ಬೋದು ಅಥವಾ FDA ಆಗಿರ್ಬೋದು ಅಥವಾ ಇವನ್ ಗ್ರೂಪ್ C ಎಕ್ಸಾಮ್ಸ್ಗಳಿಗೆ ಆಗಿರ್ಬೋದು, ಟೆಕ್ನಿಕಲ್ ಎಕ್ಸಾಮ್ಸ್ಗಳಿಗೆ ಆಗಿರ್ಬೋದು, ಎಲ್ಲ ಒಂದು GK ಪೇಪರ್ಗಳನ್ನು ಸಾಲ್ವ್ ಮಾಡಿ. ಸೊ ಎಲ್ಲಿ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ, ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಈ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಸೊ ಅಲ್ಲಿಂದ ಕೂಡ ಸಾಲ್ವ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಬುಕ್ಸ್ ಇದೆ, ಓಲ್ಡ್ ಕ್ವಶನ್ ಪೇಪರ್ಸ್ ನಮ್ಮ ಹತ್ರ ಬುಕ್ಸ್ ಇದೆ KPSCದು ಅಂತಂದರೆ ಅಲ್ಲಿಂದ ಕೂಡ ಸಾಲ್ವ್ ಮಾಡ್ಬೋದು. ಬಿಕಾಸ್ ಹಾರ್ಡ್ಲಿ 1 ಮಂತ್ ಇರೋದ್ರಿಂದ ಯಾರಾದರೂ ಫ್ರೆಷರ್ಸ್ ಇದ್ದು, ಅಂದರೆ ಇವಾಗ ಜಸ್ಟ್ GKನ ಇನ್ನೂ ನಾವು ಕವರ್ ಮಾಡಿಲ್ಲ, ಇವಾಗ ಓದ್ತಾ ಇದ್ದೀವಿ ಅಂದರೆ ಈ ರೀತಿಯಾಗಿ ನೀವು ನೋಡ್ಕೋಬೋದಾಗುತ್ತೆ. ನಿಮ್ಮ ಹತ್ರ ಓಲ್ಡ್ ಕ್ವಶನ್ ಪೇಪರ್ ಬ್ಯಾಂಕ್ ಇತ್ತು ಅಂದರೆ ಅಲ್ಲಿಂದ ನೋಡ್ಕೊಳ್ಳಿ. ಯಾವ ರೀತಿ ನೋಡ್ಕೋಬೇಕು ಅಂದರೆ, ಕ್ವಶನ್ ಆ್ಯಂಡ್ ಆನ್ಸರ್ ನೋಡ್ಕೊಳ್ಳೋದಲ್ಲ, 4 ಆಪ್ಷನ್ಸ್ಗಳನ್ನು ಅನಲೈಸಿಸ್ ಮಾಡಬೇಕಾಗುತ್ತೆ. ಸೊ ಕೇವಲ ಕ್ವಶನ್ ಆ್ಯಂಡ್ ಆನ್ಸರ್ ನೋಡೋದಲ್ಲ, ಅದರ ಜೊತೆಗೆ ಎಕ್ಸ್ಪ್ಲನೇಷನನ್ನು ಕೂಡ ನೋಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ KPSCಯ ಕ್ವಶನ್ ಪೇಪರ್ಸ್ ಇದ್ದರೆ ನೋಡ್ಕೋಬೋದು. ಇಲ್ಲ
ನಮ್ಮ ಹತ್ರ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಜಾಯಿನ್ ಟು ಲರ್ನ್ ಯೂಟ್ಯೂಬ್, ಇವಾಗೇನು ವಿಡಿಯೋ ನೋಡ್ತಾ ಇದ್ದೀರಾ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಸ್ಟ್ ಸಿರೀಸ್ ವಿಡಿಯೋಸ್ ಹಾಕಿರ್ತೀನಿ. ನಾನು ಟೆಸ್ಟ್ ಸಿರೀಸ್ ಮಾಡಿರ್ತೀವಿ. ಸೊ ಅದರಲ್ಲಿ KPSC ಓಲ್ಡ್ ಕ್ವಶನ್ ಪೇಪರ್ಸ್, PSI ಓಲ್ಡ್ ಕ್ವಶನ್ ಪೇಪರ್ಸ್, ವೆಬ್ಸೈಟ್ ಕ್ವಶನ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಇವನ್ FDA ಎಕ್ಸಾಮ್, SDA ಎಕ್ಸಾಮಲ್ಲೂ ಕೂಡ 44 ಕ್ವಶನ್ಸ್ ಬಂದಿತ್ತು. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ನಿಮ್ಗೇನಾಗುತ್ತೆ, ಹೆಲ್ಪ್ ಆಗುತ್ತೆ ರಿವಿಷನ್ ಮಾಡೋಕೆ. ಇದರ ಜೊತೆಗೆ ಏನು ಮಾಡಿ, ಸೊ ಇವಾಗ ಶಾರ್ಟ್ ಟೈಮ್ ಆಗಿರೋದ್ರಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಆದರೆ ಲ್ಯೂಸೆಂಟ್ GK ಅಂತ ಒಂದು ಬುಕ್ ಬರುತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಲ್ಯೂಸೆಂಟ್ GK ಬುಕ್ಕನ್ನು ಓದ್ಕೋಬೋದು. ಇಲ್ಲ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ನೋಟ್ಸ್ ಅವೈಲೇಬಲ್ ಇರುತ್ತೆ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಒಂದು GK ನೋಟ್ಸ್ ಅವೈಲೇಬಲ್ ಇರುತ್ತೆ. ಆ ನೋಟ್ಸನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ನೋಟ್ಸ್ ಬೇಕು ಅಂತಂದರೆ 7795014409ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ ಆಗಿರಬಹುದು, ಅಥವಾ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಅವೈಲೇಬಲ್ ಇರುತ್ತೆ, ತಗೋಬೋದು. ಇಲ್ಲ ಬೇಡ ಅಂತಂದರೆ ನೀವು ಲ್ಯೂಸೆಂಟ್ GK ಅಂತ ಒಂದು ಬುಕ್ ಬರುತ್ತೆ, ಅಲ್ಲಿಂದ ಕೂಡ ಓದ್ಬೋದು. ಇಲ್ಲ 6th to 12th ಆಲ್ರೆಡಿ ಓದಿರಬೇಕಾಗುತ್ತೆ. ಇವಾಗ 6th to 12th ಓದುವಂಥ ಸಮಯ ಅಲ್ಲ, ಕೇವಲ 1 ಮಂತ್ ಇರೋದ್ರಿಂದ ಶಾರ್ಟ್ ಟೈಮ್ ಇದೆ. ಶಾರ್ಟ್ ಟೈಮಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಅಂತ. ಇನ್ನು ಕರೆಂಟ್ ಅಫೇರ್ಸನ್ನು GK ಟುಡೇಯಿಂದ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ GK ಟುಡೇಯಿಂದ ನೋಡ್ಕೊಳ್ಳಿ. ಅದರ ಜೊತೆಗೆ ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡಿ. ಜಾಯಿನ್ ಟು ಲರ್ನಲ್ಲಿ ಟೆಸ್ಟ್ ಸಿರೀಸ್ ನೋಡ್ಕೊಳ್ಳಿ. ಕೆಳಗಡೆ ಟೆಸ್ಟ್ ವಿಡಿಯೋಸ್ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ದಯವಿಟ್ಟು ಟೆಸ್ಟ್ಗಳನ್ನು ವಾಚ್ ಮಾಡಿ. ಇನ್ನು ಟೆಕ್ನಿಕಲ್ ಪೇಪರ್ಗೆ, ಸೊ GKಗೆ ಇಷ್ಟು ಮಾಡಿ. GKಗೆ ಏನು ಮಾಡಬೇಕು, ಒಂದು ಲ್ಯೂಸೆಂಟ್ GK ಬುಕ್ಕನ್ನು ಓದ್ಕೊಳ್ಳಿ, ಅದರ ಜೊತೆಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಇಲ್ಲಿಲ್ಲ ಅಂದರೆ ಜಾಯಿನ್ ಟು ಲರ್ನ್ ನೋಟ್ಸನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ 450 ರೂಪೀಸ್ಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಅವೈಲೇಬಲ್ ಇರುತ್ತೆ, ತೊಗೋಬೋದು. ಇಲ್ಲ ಅಂತಂದರೆ ನೀವು ಬುಕ್ಕನ್ನು ಕೂಡ ಪರ್ಚೇಸ್ ಮಾಡಿ ಓದ್ಕೋಬೋದು. ಇಲ್ಲ ಅಂತಂದರೆ ಟೆಕ್ನಿಕಲ್ಗೆ ಏನು ಮಾಡಬೇಕು ಅಂತಂದರೆ ಆಲ್ರೆಡಿ ನೀವು ಓದಿರಬೇಕಾಗತ್ತೆ ಸಡನ್ ಆಗಿ. ಯಾಕಂದರೆ ಟೆಕ್ನಿಕಲ್ ಸಿಲೆಬಸ್ಸು ಸ್ವಲ್ಪ ಯೂಸ್ ಇರೋದ್ರಿಂದ ಮಾರ್ಕೆಟಲ್ಲಿ ಒಂದು ಕ್ರಿಸ್ಪ್ ಆಗಿ ನೋಟ್ಸ್ ಅವೈಲೇಬಲ್ ಇರಲ್ಲ. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ನಿಮ್ಮ ಹತ್ರ ಓಲ್ಡ್ ಕ್ವಶನ್ ಪೇಪರ್ಸ್ ಇತ್ತು ಅಂದರೆ, ಟೆಕ್ನಿಕಲ್ ಓಲ್ಡ್ ಕ್ವಶನ್ ಪೇಪರ್ಸ್ ಇತ್ತು ಅಂದರೆ ಅದರ ಪ್ರಕಾರ ಸ್ವಲ್ಪ ಸಿಲೆಬಸ್ಗಳನ್ನು ಬೇಸಿಕ್ ಬುಕ್ಸ್ಗಳಿಂದ, ಬೇಸಿಕ್ ಇಂಜಿನಿಯರಿಂಗ್ ಬುಕ್ಸ್ಗಳಿಂದ ಇಷ್ಟು ಓದ್ಕೋಬೇಕಾಗತ್ತೆ. ಸೊ ಎರಡೂ ಕೂಡ 200 ಕ್ವಶನ್ಸ್ಗಳಿರೋದ್ರಿಂದ GK ಪೇಪರ್ ಕೂಡ 100 ಕ್ವಶನ್ಸ್ ಇರುತ್ತೆ, ಟೆಕ್ನಿಕಲ್ ಕೂಡ 100 ಕ್ವಶನ್ಸ್ ಇರುತ್ತೆ. ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಎರಡೂ ಕೂಡ ನೀವು ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಟ್ಟು ಸ್ಟಡಿ ಮಾಡ್ಬೋದು. ಸೊ ಯಾರ್ಯಾರು ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಮೆಥಡನ್ನು ಫಾಲೋ ಮಾಡ್ಬೋದು. ಆಲ್ರೆಡಿ ತುಂಬ ದಿನದಿಂದ ಓದ್ತಿದ್ರೆ ಅವ್ರಿಗೊಂದು ಗ್ರಿಪ್ ಇರುತ್ತೆ. ಸಡನ್ನಾಗಿ ಎಕ್ಸಾಮ್ ಡೇಟ್ ಆಗಿರೋದ್ರಿಂದ ಸೊ ಯಾರಿಗಾದ್ರೂ ಒಂದು ಶಾರ್ಟ್ ಟೈಮಲ್ಲಿ ಓದೋ ಹಾಗಿದ್ರೆ ಈ ಮೆಥಡ್ಗಳನ್ನು ಫಾಲೋ ಮಾಡ್ಬೋದು. ಇನ್ನು ಸಾಮಾನ್ಯ ಜ್ಞಾನ ನೋಟ್ಸನ್ನು ಕೂಡ ನೀವು ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ ಪರ್ಚೇಸ್ ಮಾಡ್ಬೋದು. 450 ರೂಪೀಸ್ಗೆ GK ನೋಟ್ಸ್ ಅವೈಲೇಬಲ್ ಇರುತ್ತೆ. ಈ ಒಂದು ನೋಟ್ಸ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಟೆಸ್ಟ್ ಕ್ವಶನ್ ಪೇಪರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಅದರ ಜೊತೆಗೆ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಬೋತ್ ಮೀಡಿಯಮಲ್ಲಿ ನೋಟ್ಸ್ ಅವೈಲೇಬಲ್ ಇರುತ್ತೆ. ಇದರಲ್ಲಿ ನಿಮಗೆ ಶಾರ್ಟ್ ನೋಟ್ಸ್, ಡೀಟೇಲ್ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಕರೆಂಟ್ ಅಫೇರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಕರೆಂಟ್ ಅಫೇರ್ಸ್ ನೋಟ್ಸ್ ಅವೈಲೇಬಲ್ ಇರುತ್ತೆ. ಈ ಒಂದು ನೋಟ್ಸಲ್ಲಿ GK ಟುಡೇ ಕ್ವಶನ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಪ್ಲಸ್ ನಿಮಗೆ 1 ನಿಮಗೆ ಏನಾದರೂ ಡೌಟ್ಸ್ಗಳಿದ್ರು ಕೂಡ ಕೇಳ್ಕೋಬೋದು. ಓನ್ಲಿ GK ನೋಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ 450 ರೂಪೀಸ್ಗೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ 7795014409 7795014409ಗೆ ಕಾಲ್ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ಇಲ್ಲ ಅಂತಂದರೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಸೊ ಜಾಯ್ನ್ ಆಗೋ ಹಾಗಿದ್ರೆ 450 ರೂಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಹಾಗೂ PWD ಎಕ್ಸಾಮ್ ಅಂತ ಒಂದು ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.